ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಕ್ರೋಶಾ ಕುಚ್ಚು ಡಿಸೈನು ಇನ್ ಡೀಟೈಲ್ ಆಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದಿರಾ ನೋಡಿ. ಇದು ಸ್ಯಾರಿ ಕಲರು ಒಂದೇ ಕಲರ್ ಗೋಲ್ಡ್ ಆಗಿರೋದ್ರಿಂದ ನಾನು ಜೆರಿ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ಗೆ. ಮತ್ತು 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಕ್ವಯರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ಲೇನಲ್ಲಿ ಸಿಕ್ಕಿದೆ ಆ ಥರ ಯೂಸ್ ಮಾಡ್ತಾ ಇದ್ದೀನಿ. ಇದು ದಪ್ಪ ಸ್ವಲ್ಪ ಗುಂಡುದು ರೌಂಡ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗುತ್ತೆ. ಈಗ ನೋಡಿ, ನಾನು ಆ ಸ್ಕ್ವಯರ್ ಬೀಡ್ಸ್ಗೆ 6 ಎಳೆ ದಾರ ಹಾಕ್ಬಿಟ್ಟು ಗಂಟು ಹಾಕೊಳ್ತಾ ಇದ್ದೀನಿ. 2 ಗಂಟು ಹಾಕೊಳ್ತಾ ಇದ್ದೀನಿ ನೋಡಿ. ಈ ನೀಟಾಗೆ 2 ಗಂಟು ಹಾಕೊಳ್ಬೇಕಾಗತ್ತೆ, ಬಿಚ್ಕೊಳ್ದೆ ಇರೋ ಹಂಗೆ. ಸ್ಯಾರಿ ಕಲರ್ ಗೋಲ್ಡ್ ಆಗಿರೋದ್ರಿಂದ ನಾನು ಸೆಕೆಂಡ್ ಸ್ಟೆಪ್ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಗೆ ಈ ಜೆರಿ ಕಲರ್ ಸಿಲ್ವರ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. 2 ಸಲ ಗಂಟು ಹಾಕಿದ್ದಾದ್ಮೇಲೆ ಈ ರೀತಿ ನೋಡಿ, ಒಳಗಾಸಿ ತೊಗೊಂಡ್ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನಾನು ಮೊದಲೇ ಹೇಳಿರೋ ಹಾಗೆ ಓಲ್ ಹತ್ರ ಇಟ್ಕೊಂಡು ತೊಗೊಂಡು ಬಂದು ಹಾಕಿದ್ರೆ ಈಸಿಯಾಗಿ ನಿಮಗೆ ದಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಓಲ್ ಹತ್ರ ಇಟ್ಕೊಂಡು ಹಾಕೊಳ್ಳಿ. ಈಗ ನೋಡಿ, ಒಂದು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡ್ಬಿಟ್ಟು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡಿಗೆ ತೊಗೊಳ್ಬೇಕಾಗತ್ತೆ, ಸ್ವಲ್ಪ ಜಾರಕ್ಕೆ. ಅದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಜಾರುತ್ತೆ. ಅದು ನೋಡಿಕೊಂಡು ನೀವು ತೆಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಅದು ಹಿಂದೆಗಡೆನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದು ಗಂಟು ಹಾಕಿರೋದು ಎಕ್ಸ್ಟ್ರಾ ಇರುತ್ತಲ್ವ, ಅದನ್ನು 2 ಸಲ ಸಿಂಗಲ್ ಕ್ರೋಶಾ ಹಾಫ್ ಡಬಲ್ ಕ್ರೋಶಾ ಮಾಡಿದ್ದಾದಮೇಲೆ ಅದನ್ನು ಟೈಟಾಗಿ ಎಳ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. 6 ಎಳೆ ಅದು ಮಾತ್ರ ಕಟ್ ಮಾಡ್ಕೊಳ್ಳಿ. ಈ ಕಡೆ ಇರೋದನ್ನು ಕಟ್ ಮಾಡ್ಕೊಳ್ಬೇಡಿ, ಆಮೇಲೆ ಕಟ್ ಆಗಿಬಿಡುತ್ತೆ. ಡಿಸೈನ್ಸ್ ಬರೋದೇ ಇಲ್ಲ, ಆಮೇಲೆ ದಾರನೇ ಕಟ್ ಆಗಿಬಿಡುತ್ತೆ. ಈಗ ಒಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಹಾಫ್ ಡಬಲ್ ಕ್ರೋಶಾ ನಾನು ಮಾಡಲ್ಲ, ಸಿಂಗಲ್ ಕ್ರೋಶಾನೇ ಮಾಡ್ತೀನಿ ಅಂದ್ರೂ ಮಾಡ್ಕೊಳ್ಬೋದು. ಸ್ವಲ್ಪ ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡ್ರೆ ಸ್ವಲ್ಪ ಎಲಿಗೆಂಟಾಗಿ ದೊಡ್ಡದಾಗಿ ಕಾಣುತ್ತೆ, ಕಲರ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ಗಂಟು ಹಾಕ್ಕೊಂಡೆ. ಒಟ್ಟು ಇಲ್ಲಿ 7 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಆ ರಿಂಗ್ಗೆ ಹಿಡ್ದಿರೋದು ಹಾಫ್ ಮಾತ್ರ ಹಾಕಿದ್ದೀನಿ, ಒಂದು ಸೈಡ್ ಮಾತ್ರ ಹಾಕಿದ್ದೀನಿ. ಈಗ ನೋಡಿ, ಸ್ಯಾರಿದು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ನೋಡಿ. ಇದು ಲಾಸ್ಟ್ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಹಿಂದೆಗಡೆಯಿಂದ ಹಾಕ್ತಾ ಇದ್ದೀನಿ ನಾನು. ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮುಂದೆಗಡೆಗೆ ಕ್ಲೀನಾಗೆ ಡಿಸೈನ್ ಕಾಣುತ್ತೆ. ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹಿಂದೆಗಡೆ ಒಂಥರ ಬೇರೆ ಥರ ಕಾಣುತ್ತಲ್ವ, ಆ ರೀತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಈಗ ಲಾಸ್ಟಲ್ಲಿ ಇಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ಈಗ ಇದು ನೋಡಿ, ಗಂಟು ಲಾಕ್ ಮಾಡಿದ್ದಾದಮೇಲೆ ಹಿಂಗೆ ತಿರುಗಿಸ್ಕೊಂಡು ಹಿಂದೆಗಡೆಯಿಂದ ಬೀಡನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಂದ ಹಾಫ್ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಿಂಗ್ ಒಳಗೆ ಹಾಕ್ಬಿಟ್ಟು ಒಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಎಲ್ಲ ಅದು 3ಕ್ಕೂ ಸೇರಿ ಒಂದು ದಾರನ ಎಳ್ಕೊಳ್ಬೇಕಾಗತ್ತೆ. ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇವೆಲ್ಲ ಗೊತ್ತಿರ್ಬೋದು, ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಬೇಸಿಕ್ಕಿಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಅಂದರೆ ಇನ್ ಡೀಟೈಲಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪ್ರತಿ ಒಂದು ಸ್ಟೆಪ್ಪಿಂದನೂ ಎಲ್ಲನೂ ಹೇಳ್ಕೊಂಡು ಕೊಟ್ಟಿದ್ದೀನಿ, ಸ್ಕಿಪ್ ಮಾಡ್ತೀರಾ ನೋಡಿ, ಅದಕ್ಕೋಸ್ಕರ. ಈಗ ನೋಡಿ, ಅಲ್ಲೂ 7 ಹಾಫ್ ಡಬಲ್ ಕ್ರೋಶಾ ಆಗಿದ್ದಾದಮೇಲೆ ಈ ರೀತಿ ರೌಂಡ್ ಬೀಡ್ಸ್ ತೊಗೊಂಡಿದ್ನಲ್ವಾ, ಅದನ್ನು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಆ ಸ್ಕ್ವಯರ್ ಬೀಡ್ಸ್ ಇನ್ನೊಂದು ತೊಗೊಳ್ಬೇಕಾಗತ್ತೆ ನೋಡಿ. ಸ್ಕ್ವಯರ್ ಬೀಡ್ಸ್ ತೊಗೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡಬಾರ್ದು, ಒಂದು ಲಾಕ್ ಮಾಡ್ಕೊಳ್ಬೇಕು. ಸುಮ್ಮನೆ ಅದು ಗ್ರಿಪ್ ಸಿಗೋಕ್ಕೋಸ್ಕರ ಒಂದು ಲಾಕ್ ಮಾಡಿಕೊಂಡ್ರೆ ಸಾಕು. ನಿಮಗಿಲ್ಲ ನಾನು ಹಾಫ್ ಡಬಲ್ ಕ್ರೋಶಾನೇ ಮಾಡ್ತೀನಿ, ನಾನು ಗ್ರಿಪ್ ಸಿಗುತ್ತೆ ಅಂತಂದರೆ ಪರವಾಗಿಲ್ಲ, ಹಾಫ್ ಡಬಲ್ ಕ್ರೋಶಾಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಈಗ ನೋಡಿ, ನಾನು ಒಂದ್ಸಲ ಲಾಕ್ ಮಾಡಿಕೊಂಡೆ ಬೀಡ್ನ ಇದು ಮಾಡ್ಕೊಳ್ಳೋಕ್ಕೆ. ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡಿದ್ದೀನಿ. 1 2 3 ಒಂದು ಲಾಕು ಸೇರಿ ಒಂದು ಹಾಫ್ ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದು 6 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಇದೇ ಮೇಯ್ನ್ ಇರೋದು ಫ್ರೆಂಡ್ಸ್, ಸ್ಕಿಪ್ ಮಾಡ್ದಿರ ನೋಡಿ. ಈಗ ನೋಡಿ, ಅದು ರಿಂಗ್ನ ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದು 2 ರಿಂಗು ಆ ಕಡೆ ಮತ್ತೆ ನೋಡಿ, ನಾನು ಇವಾಗ ಮಾಡಿದ್ನಲ್ವಾ, ಅದು ಆ ಕಡೆ ಈ ಕಡೆ ಎರಡೂ ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲಿ ಗ್ಯಾಪ್ ಅಷ್ಟು ಮಾತ್ರಕ್ಕೆ ನೀವು ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಸುತ್ಕೊಂಡಂಗೆ ಬರುತ್ತೆ ಡಿಸೈನು.
ಸೆಕೆಂಡ್ ಸ್ಟೆಪ್ ಹಾಕಿದ್ಮೇಲೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಇದೊಂದು ಟಿಪ್ಪು, ಇದರಲ್ಲಿ ಹಿಂದೆ ಕಡೆ ಹಾಸಿ ಲಾಕ್ ಮಾಡಿಕೊಂಡು ಅದು 2 ಬೀಡ್ನ ಮುಂದಕ್ಕೆ ಕ್ಲೀನಾಗಿ ಬರುತ್ತೆ ಅದು ಆವಾಗ ನೆಕ್ಸ್ಟ್ ಸ್ಟೆಪ್ಗೋಸ್ಕರ. ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಟಿಪ್ ಹೇಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಡಿಸೈನ್ ಹಾಕೋದು ಸ್ವಲ್ಪ ಕಷ್ಟನೇ, ನಿಮಗೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿಕೊಂಡು ಆಮೇಲೆ ನಿಮಗೆ ಈಸಿನೇ ಆಗುತ್ತೆ. ಈಗ ನೋಡಿ, ಇದು ಬೇಕಾದ್ರೆ ನಾನು ಇಲ್ಲಿ 10 ಅಥವಾ 8 ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಕ್ವಯರ್ ಬೀಡ್ಸು. ನೀವು ಬೇಕಂದರೆ ನೀವು 4 ಬೀಡ್ಸ್ಗೂ ಮಧ್ಯ ಒಂದು ಕುಚ್ಚು ತೋರಿಸ್ತೀನಿ. ಅದು ಒಂಥರ ಡಿಫ್ರೆಂಟಾಗಿದೆ ಕುಚ್ಚು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕೋಬೋದು, ಇಲ್ಲಾಂದರೆ ನಾರ್ಮಲ್ ಕುಚ್ಚು ಕಟ್ಕೊಳ್ಬೋದು. ನಿಮಗೆ ಈ ಡಿಸೈನ್ಗೆ ಅದು ಹಾಕಿದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ, ಇನ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ, ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡಿದೆ. ಮತ್ತು ನೋಡಿ, ಈ ಬೀಡ್ನ ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಬರ್ತಿದೆ. ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅಲ್ಲಿ ಗ್ಯಾಪ್ ಅಷ್ಟಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸ್ಕ್ವಯರ್ ಥರ ಕ್ಲೀನಾಗಿ ಬರುತ್ತೆ, ಇಲ್ಲಾಂದರೆ ಸುತ್ಕೊಳಂಗಾಗುತ್ತೆ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ನೋಡಿ, ನಾನು ಡೈರೆಕ್ಟಾಗೆ ಇಲ್ಲಿ ಹಾಫ್ ಡಬಲ್ ಕ್ರೋಶನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಟ್ಟು ಇಲ್ಲಿ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. 6 ಅಥವಾ 7 ನಿಮ್ಮದು ರಿಂಗ್ ಸೈಜ್ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಇಳಿದ್ರೆ ಜಾಸ್ತಿ, ಕಡಿಮೆ ಅನಿಸಿದ್ರೆ ಕಡಿಮೆ, 1-2 ಎಕ್ಸ್ಟ್ರಾ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಜಾಸ್ತಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, 7 ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಯಾವುದೇ ಬೀಡ್ ಆದರೂ ಪರವಾಗಿಲ್ಲ, ದಪ್ಪ ಸ್ವಲ್ಪ ಇದ್ದರೆ ನಿಮಗೆ ಅಲ್ಲಿ ಗ್ಯಾಪ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ದಪ್ಪ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸು ಯೂಸ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ, ಇದು ನಾನು ಡೈರೆಕ್ಟಾಗಿ ಒಂದು ಲಾಕ್ ಮಾಡಿಕೊಂಡೆ ಮತ್ತು ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಟ್ಟು 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. 6 ಅಥವಾ 7 ಸಾಕು ಫ್ರೆಂಡ್ಸ್. ಅದು ಗ್ಯಾಪ್ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಜಾಸ್ತಿ ಟೈಟ್ ಬಂದರೂ ಚೆನ್ನಾಗಿರಲ್ಲ, ಜಾಸ್ತಿ ಲೂಸ್ ಬಂದರೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ನೋಡಿಕೊಂಡು ನನ್ನ ಬೀಡ್ ಸೈಜ್ ಎಷ್ಟಿದೆಯೋ ಅದ್ರ ಮೇಲೆ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಹಿಂದೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತು ಈ ಕಡೆಯಿಂದ ಈ ಸೈಡ್ಗೆ ಹಾಫ್ ರಿಂಗ್ ಮಾತ್ರ ನಾನು ಕವರ್ ಮಾಡ್ತಾ ಇದ್ದೀನಿ, ಒಂದು ಕಲರು. ಇನ್ನೊಂದು ಹಾಫ್ ರಿಂಗು ಗೋಲ್ಡ್ ಕಲರ್ ಕವರ್ ಮಾಡ್ತೀನಿ ಫ್ರೆಂಡ್ಸ್. ಅದು ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋದ್ರಿಂದ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಿರ ನೋಡಿ. ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿಸಿ 1 ದಾರ ಎಳ್ಕೊಳ್ಬೇಕು ಅಷ್ಟೇ. ಅದೇ ಹಾಫ್ ಡಬಲ್ ಕ್ರೋಶ ಅಂತ ಹೇಳೋದು. ಒಟ್ಟು 7 ಆದಮೇಲೆ ಮತ್ತೆ ದಾರ ಮೇಲ್ ಮಾಡಬೇಕು. ಬೀಡ್ ಹಾಕ್ಕೊಂಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತು ಸ್ಕ್ವಯರ್ ಬೀಡ್ಸ್ ಇಟ್ಟು 1 ಲಾಕ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿಂದ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ 1 ದಾರ ತೊಗೊಳ್ಬೇಕಾಗುತ್ತೆ. ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ನಿಮಗೆ ಹಾಫ್ ಡಬಲ್ ಕ್ರೋಶ ಬೇಡ ಅಂದರೆ ಸಿಂಗಲ್ ಕ್ರೋಶನೂ ಮಾಡ್ಕೊಳ್ಬೋದು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಸಿಂಗಲ್ ಕ್ರೋಶ ಅಂದರೆ. ಇನ್ನೇನು ಕಷ್ಟ ಇಲ್ಲ, ತುಂಬಾ ಈಸಿ ಇದೆ ಡಿಸೈನು. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಪ್ರೋಸೆಸ್ ಜಾಸ್ತಿ ಇದೆ ಈ ಡಿಸೈನಲ್ಲಿ, ಬಟ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಿಮಗೆ ಲಾಸ್ಟ್ ಔಟ್ಪುಟ್ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಬ್ರೈಡಲ್ಸ್ಗಂತೂ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದು. ಈಗ ನೋಡಿ, ಮತ್ತೆ ನಾನು ಲಾಕಲ್ಲಿ ಮಾಡಿಕೊಂಡು ಬೀಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇನ್ನೊಂದು ಸೈಡೂ ಹಾಫ್ ಡಬಲ್ ಕ್ರೋಶ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 2 ಸೈಡ್ಗೆ ಗೋಲ್ಡ್ ಕವರ್ ಮಾಡ್ಕೊಳ್ತೀನಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ಬರೀ ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಈಗ ನೋಡಿ, ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸ್ಕ್ವಯರ್ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಕ್ವಯರ್ ಬೀಡ್ಸ್ ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಹಾಕಿದ್ಮೇಲೆ ಹಾಫ್ ಡಬಲ್ ಕ್ರೋಶ ಮಾಡೋದು, ಸಿಂಗಲ್ ಕ್ರೋಶ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಸ್ಯಾರಿಗೆ ಲಾಕ್ ಮಾಡಿದ್ಮೇಲೆ ಡೈರೆಕ್ಟಾಗೆ ಹಾಫ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ಇದು ಬ್ಯಾಲೆನ್ಸ್ ಸಿಗಲಿ ಅನ್ನೋ ಕಾರಣಕ್ಕೆ 1 ಲಾಕ್ ಅಷ್ಟೇ ಮಾಡ್ಕೊಳ್ತಾ ಇರೋದು. ನಿಮ್ಗೇನು ಅದೇನು ಡಿಫ್ರೆನ್ಸ್ ಅನಿಸಲ್ಲ, ಅದು ಗ್ರಿಪ್ ಸಿಗೋಕ್ಕೋಸ್ಕರ ಆ ರೀತಿ ಮಾಡಿರೋದು.
ಸ್ವಲ್ಪ ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ಈ ಸ್ಟೆಪ್ಪಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಈ ಮೆಥಡಲ್ಲಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ನಿಮಗೆ ಹೇಗೆ ಕಂಫರ್ಟಬಲ್ ಇರುತ್ತೋ ಆ ರೀತಿ ನೀವು ಮಾಡ್ಕೊಳ್ಬೋದು. ನೋಡಿ ಒಂದ್ಸಲ ಸುತ್ಕೊಬೇಕು ನೀಡಲ್ ಮೇಲೆ, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದ್ಸಲಿ ಎಳ್ಕೊಳ್ಬೇಕು. ಮತ್ತು ದಾರ ಮೇಲ್ ಮಾಡಬೇಕು, ಬೀಡ್ ಹಾಕಬೇಕು, ಬೀಡ್ ಹಾಕಿ ಮತ್ತು ಸ್ಕ್ವಯರ್ ಬೀಡ್ಸ್ ಇಟ್ಕೊಂಡು ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಟೂ 3 4 5 6 7 ಒಟ್ಟು 7 ಮಾಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಕಿಪ್ ಆಗಿರ್ಬೋದು ನಿಮ್ಗೆ ವಿಡಿಯೋ. ನೋಡಿ ಈಗ ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 6 ಅಥವಾ 7 ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಆಗಲಿ. 6 ಎಳೆ ಸಮೇತನೂ ತೊಗೋಬೇಕು. ಆಮೇಲೆ ಒಂದೇ ಸಮ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಡಿಸೈನು. ಒಂದೇ ಸಮ ಮಾಡ್ಕೊಳ್ಳಿ ಯಾವತ್ತೇ ಆಗಲಿ. ನೋಡಿ 1 2 3 4 5 6 7. ನೆಕ್ಸ್ಟ್ ಇನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಬೀಡ್ಸು. ನೀವು ಇದು ಅಷ್ಟೇ, ನಾನಿಲ್ಲಿ ಒಟ್ಟು 8 ಅನ್ನೋ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 4 ಅಥವಾ 5 ಮಾಡ್ಕೊಳ್ಬೋದು. ಕುಚ್ಚು ಕಡಿಮೆ ಬರುತ್ತೆ ಅಂತ ನಾನು ಈ ರೀತಿ ಮಾಡಿದ್ದೀನಿ. ನೀವು ಇನ್ನೂ ಕುಚ್ಚೇ ಜಾಸ್ತಿ ಬರಲಿ, ಇದು ಸ್ವಲ್ಪ ಕಡಿಮೆ ಬರಲಿ ಅಂತಂದರೆ 4 5 ಮಾಡ್ಕೊಳ್ಬೋದು ಆ ರಿಂಗ್ನ. ನಾನಿಲ್ಲಿ ಒಟ್ಟು 8 to 10 ಒಳಗಡೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಾಡಿಕೊಂಡ್ರು ಚೆನ್ನಾಗಿರಲ್ಲ, ಕಡಿಮೆ ಮಾಡಿಕೊಂಡ್ರು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ 8ರಿಂದ 10 ಒಳಗಡೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೀವು ಸ್ಯಾರಿ ಮೇಲೆ ಡಿಪೆಂಡು, ಎಷ್ಟು ಚೆನ್ನಾಗಿರುತ್ತೋ ಸ್ಯಾರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಚೆನ್ನಾಗಿತ್ತು ಅಂತಂದರೆ ಫುಲ್ಲು ಕಂಚಿ ಅಂತ ಅಂದರೆ ಒಂದು 8 ಮಾಡಿಕೊಂಡ್ರೆ ಸಾಕು. ಅಥವಾ ನಿಮಗಿನ್ನ ಚೆನ್ನಾಗಿದೆ ನಮ್ಗೆ 5 ಬೇಕು ಅಂತಂದರೆ 5 ಬೇಕಾದ್ರೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಗ್ಯಾಪ್ ಹೇಗೆ ಬಿಡೋದು ಅಂತಲೂ ತೋರಿಸ್ತೀನಿ, ಸ್ಕಿಪ್ ಮಾಡ್ದಿರ ನೋಡಿ. ಕುಚ್ಚಿಗೆ ಗ್ಯಾಪ್ ಹೇಗೆ ಬಿಡೋದು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡೆ ಒಂದು ಸೈಡು, ಮತ್ತು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಅಗಲ ಇಟ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಸುತ್ಕೊಳಂಗಾಗುತ್ತೆ ಆ ಡಿಸೈನ್. ಸೆಕೆಂಡ್ ಸ್ಟೆಪ್ ಆದಮೇಲೆ ಸುತ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೋಸ್ಕರ ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಫಸ್ಟ್ ಹಾಕಿದ ತಕ್ಷಣ ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲೇ ಈ ಡಿಸೈನ್ ಬರಲ್ಲ, ಹಾಕಿದ್ರೆ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಹಾಫ್ ಡಬಲ್ ಕ್ರೋಶಾ ಮಾಡಿ ಆಯಿತು. ನೋಡಿ ಒಟ್ಟು 1 2 3 4 5 6 7 8 9 ಒಟ್ಟು 9 ಮಾಡ್ಕೊಂಡಿದ್ದೀನಿ ನಾನು. ನೀವು 8 to 10 ಮಾಡ್ಕೊಳ್ಬೋದು. ನನಗಿಲ್ಲಿ ಸ್ಪೇಸು ನೋಡಿಕೊಂಡು ನಾನು ಅಳತೆ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಕಡೆ 9 ಅಥವಾ ಒಂದು ಕಡೆ 8, ಲಾಸ್ಟಲ್ಲಿ 8 ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಇದು ಹೆಂಗೆ ಅಳತೆ ಮಾಡ್ಕೊಳ್ಬೇಕು ಅಂತಂದರೆ ನಾನು 2 ಇಂಚಸ್ಗೆ ಮಾಡ್ಕೊಂಡಿದ್ದೀನಿ. 2 ಇಂಚಸ್ಗೆ ಒಂದು ರಿಂಗ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಆ ಗ್ಯಾಪ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ನಮಗೆ ಅಂತಂದರೆ ಒಂದು 3 ಇಂಚು ಗ್ಯಾಪ್ ಬಿಟ್ಬಿಟ್ಟು ಆ ಬೀಡ್ನ ಅಂದರೆ ರಿಂಗ್ನ ಲಾಕ್ ಮಾಡಿಕೊಂಡ್ರೆ ನಿಮಗೆ ಗ್ಯಾಪ್ ಜಾಸ್ತಿ ಸಿಗುತ್ತೆ. 1 ಇಂಚಿಗೆ ಮಾಡ್ಕೊಳ್ಬೇಡಿ, ತೀರಾ ಹತ್ರ ಆಗಿಬಿಡುತ್ತೆ, ಒಂಚೂರು ಚೆನ್ನಾಗಿ ಕಾಣಲ್ಲ. ಒಂದು ಸಲ ನಾನು ಟ್ರೈ ಮಾಡಿದ್ದೆ, ಅದು ತೀರಾ ಹತ್ರ ಬಂತು, ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಸ್ಯಾರಿಗೆ ಹಾಕಿರಲಿಲ್ಲ, ಒಂದು ಲೇಸ್ ಮೇಲೆ ಹಾಕಿದ್ದೆ, ಅದು ಅಷ್ಟು ಚೆನ್ನಾಗಿ ಕಾಣಲಿಲ್ಲ ನನಗೆ. ಇನ್ನೊಂದು ಸಲ ಸ್ಯಾರಿಗೆ ಕರೆಕ್ಟಾಗಿ ಮಾಡಿದೆ. 2 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಕುಚ್ಚಿಗೆ ಇಷ್ಟಾಗಲ ಸಾಕು ನಮಗೆ. ನೋಡಿ ಇದರಿಂದ ಅದಕ್ಕೆ 2 ಇಂಚಸ್ ಹಾಕ್ಕೊಂಡು ಮಧ್ಯ ಕುಚ್ಚು ಬರೋಂಗೆ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಸೆಕೆಂಡ್ ಸ್ಟೆಪ್ಗೆ
ಗೋಲ್ಡ್ ಕಲರ್ ದಾರ 6 ಎಳೆ ಸುತ್ತ ಇಟ್ಕೊಂಡಿದ್ದೀನಿ. ಈ ರೀತಿ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಈ ಉಲ್ಟಾ ಆಯ್ತಲ್ಲ, ಆವಾಗೆ ನಾವು ಫಸ್ಟ್ ಸ್ಟೆಪ್ ಹಾಕಿದ್ದು ಉಲ್ಟಾಯಿಂದ, ಸ್ಯಾರಿ ಉಲ್ಟಾಯಿಂದ. ಈಗ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು, ಕರೆಕ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ ಆ ಸಿಲ್ವರ್ ಮೇಲೆ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಹಾಫ್ ಡಬಲ್ ಕ್ರೋಶಾ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಒಂದ್ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಪುಟಾಣಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳ್ಬೇಡಿ, ಒಂದೇ ಸಮ ಬರಬೇಕಾಗತ್ತೆ. ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1, ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರಾನ ತೊಗೊಂಡು ಬರಬೇಕು, 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1, 2ಕ್ಕೆ 1. ಈಗ ನೋಡಿ ದಾರ ಮೇಲ್ ಮಾಡಿಬಿಟ್ಟು ಒಂದು ಬೀಡ್ ಹಾಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 2 3 4 5 6 7 ಒಟ್ಟು 7 ಡಬಲ್ ಕ್ರೋಶಾ ಮಾಡಿ ಆದಮೇಲೆ 1 2 3 4 5 6 7 ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಬೀಡ್ ಪಕ್ಕದಾಗಲೇ ಜಾಗ ಇದೆಯಲ್ವಾ, ಅಲ್ಲೋಗಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿಂದ 2 3 4 ಒಟ್ಟು 4 ಚೈನ್ಸ್ ಹಾಕಿ ಪಕ್ಕದ ಇನ್ನೊಂದು ಒಂದು ಬೀಡ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೆ, ಅಲ್ಲೋಗಿ ದಾರಾನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ಸಲ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1, 2ಕ್ಕೆ 1. ಅದೇ ರೀತಿ ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. 6 ಎಳೆ ಸಮೇತನೂ ತೊಗೋಬೇಕು, ಜಾಸ್ತಿ ದೊಡ್ಡದಾಗೂ ಹಾಕ್ಕೊಳ್ಬಾರ್ದು. 1 ಎಳೆ ಮಿಸ್ ಆಯಿತು ಅಂದ್ರೂ ನಿಮಗೆ ಫಿನಿಶಿಂಗ್ ಅನ್ನೋದು ಬರಲ್ಲ. ನಾನು ಇಲ್ಲಿ ಒಟ್ಟು 8ರಿಂದ 10 ಒಳಗಡೆ ಮಾಡಿದ್ದೀನಿ. ಇದು ಮಿಡಲಲ್ಲಿ ನಿಮಗೆ ತೋರಿಸ್ತಾ ಇರೋದ್ರಿಂದ 9 ಮಾತ್ರ ಕಾಣಿಸ್ತು. ನಾನು 10 ಹಾಕ್ಕೊಂಡು ಲಾಸ್ಟಲ್ಲಿ ಬರ್ತಾ ಎಂಡ್ ಇದರಲ್ಲಿ 9 ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಅದು ನಿಮಗೆ ಒಂದು 2 ಸಲ ಆದಮೇಲೆ ನಿಮಗೆ ಅದು ಗ್ಯಾಪ್ ಗೊತ್ತಾಗುತ್ತೆ. ಅದು ಅಳತೆ ಇಟ್ಕೊಂಡು ನೀವು ಇನ್ನು ಮಿಕ್ಕಿದ ಹಾಫ್ನ ಅಳತೆ ಇಟ್ಕೊಂಡು ಮಾಡಿದ್ರೆ ಎಷ್ಟು ಹಾಕ್ಕೊಳ್ಬೇಕು ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಇವಾಗ ನಾವು ಲಾಸ್ಟಲ್ಲಿ 10 ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು 2 ಗ್ಯಾಪ್ 2 ಮಾತ್ರ ಕುಚ್ಚಾದ್ಮೇಲೂ ಇನ್ನು 2 ಮಾತ್ರ ಹಾಕಂಗೈತೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಅರ್ಧ ಆದಮೇಲೆ ಇನ್ನು ಅರ್ಧಕ್ಕೆ ಎಷ್ಟು ಬರುತ್ತೋ ನೋಡಿಕೊಂಡು ನೀವು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗೆ ಐಡಿಯಾ ಸಿಗುತ್ತೆ ಎಷ್ಟು ಹಾಕ್ಕೊಳ್ಬೇಕು ರಿಂಗ್ಸು ನಾವು ಅಂತ. ಸ್ಟಾರ್ಟಿಂಗಲ್ಲಿ ಅಂದರೆ ಲಾಸ್ಟಿಂದ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅಲ್ಲಿ 10 ಆದಮೇಲೆ ಲಾಸ್ಟಲ್ಲಿ ಒಂದು 9 ಅಥವಾ 8 ಅಂತ ಕಂಪ್ಲೀಟ್ ಮಾಡ್ಕೊಳ್ಬೋದಾಗುತ್ತೆ ನಿಮಗೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈಗ ನೋಡಿ ನಾನು ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೀಡ್ ಕೆಳಗಡೆ ಬೇಕಾದ್ರೆ ನೀವು ಕುಚ್ಚು ಕಟ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಕುಚ್ಚು ಕಟ್ತಾ ಇಲ್ಲ, ಇನ್ನೊಂದು ಥರ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದು ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ. ಅದು ಹೇಗೆ ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಡೀಟೈಲಾಗಿ ತೋರಿಸಿದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅದು ಡಿಸೈನು ಅಂತಂದರೆ. ಈಸಿನೂ ಹೌದು, ಬಟ್ ಫಸ್ಟ್ ಟೈಮ್ ಮಾಡಿದಾಗ ಎಲ್ರಿಗೂ ಕಷ್ಟ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಈಸಿ ಆಗುತ್ತೆ. ಯಾವತ್ತೇ ಆಗಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನೇ ಆಗಲಿ ಬರೋದು ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡ್ತಾ 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 ನೀವು ಪರ್ಫೆಕ್ಟ್ ಆಗ್ತೀರಾ ಆವಾಗ. ನೋಡಿ ಡಬಲ್ ಕ್ರೋಶಾ ಆಯಿತು. ಒಂದು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದ್ರೆ ಇಲ್ಲಿ ಪಿಕಾಟು ಮಾಡ್ಕೊಳ್ಬೋದು. ಪಿಕಾಟ್ ಮಾಡಿಕೊಂಡ್ರೆ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಒಂದು ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ಪುಟಾಣಿದು 3 mm ಬೀಡ್ಸ್ ಯೂಸ್ ಮಾಡಿದ್ದೀನಿ. ಆಮೇಲೆ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಟ್ಟು ಇಲ್ಲಿ ನನಗೆ 7 ಡಬಲ್ ಕ್ರೋಶಾ ಹೇಳಿದ್ರೆ ಪುಟಾಣಿ ಒಂದೇ ಸಮ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬ್ರೈಡಲ್ ಅಷ್ಟೇ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ರು. ಒಟ್ಟು 9
ಸ್ಕ್ವೇರ್ ಬೀಡ್ಸ್ಗೂ ಡಬಲ್ ಕ್ರೋಶ ಒಂದೇ ಸಮ ಬರಬೇಕಾಗುತ್ತೆ. ನೀವು ಒಂದು ಮಿಸ್ ಮಾಡಿದ್ರೂ ಚೆನ್ನಾಗಿರಲ್ಲ, ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಅಕಸ್ಮಾತ್ ಒಂದು ಚೆನ್ನಾಗಿ ಬಂದಿಲ್ಲ ಅಂತಂದ್ರು ಬಿಚ್ಬಿಟ್ಟು ಹಾಕಿ, ಪರವಾಗಿಲ್ಲ. ನಿಮ್ಗೆ ಒಂದು ಅರ್ಧ ಗಂಟೆ ವೇಸ್ಟ್ ಆದರೂ ಪರವಾಗಿಲ್ಲ, ನಿಮ್ಗೆ ಪರ್ಫೆಕ್ಷನ್ ಅನ್ನೋದು ಮುಖ್ಯ. 2 ಸ್ಟೆಪ್ಪು ತುಂಬಾ ಈಸಿ, ಬಟ್ ಫಸ್ಟ್ ಸ್ಟೆಪ್ಪಲ್ಲಿ ಆ ರಿಂಗ್ ಬ್ಯಾಲೆನ್ಸ್ ಮಾಡೋದೇ ಸ್ವಲ್ಪ ಕಷ್ಟ. ನಿಮಗೆ ಅದು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಅದು ಬರಲಿಲ್ಲ ಅಂತಂದರೆ ಒಂದು 10 ಸಲ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಡಬಲ್ ಕ್ರೋಶ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದೇ ಸಮ ಹಾಕ್ಕೊಳ್ಬೇಕು. ನೀವು ಬೇಗನೂ ಆಗೋಗುತ್ತೆ, ಅಷ್ಟೇನು ಟೈಮ್ ಹಿಡಿಯಲ್ಲ ಇದಕ್ಕೆ. ಆ ರಿಂಗ್ ಬ್ಯಾಲೆನ್ಸ್ ಮಾಡೋದು ಮತ್ತು ನೆಕ್ಸ್ಟ್ ಕುಚ್ಚು ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನಿಮ್ಗೆ ಇನ್ನೇನು ಟೈಮ್ ಕನ್ಸ್ಯೂಮ್ ಆಗಲ್ಲ. ಈ ಸೆಕೆಂಡ್ ಸ್ಟೆಪ್ ಎಲ್ಲ ಬೇಗ ಆಗೋಗುತ್ತೆ, ಯಾಕೆಂದರೆ ಫಸ್ಟ್ ಸ್ಟೆಪ್ ಈಸಿ ಆಗೋಗಿರುತ್ತಲ್ವ, ಅದು ಬ್ಯಾಲೆನ್ಸ್ ಮಾಡಿಬಿಟ್ಟು ಲಾಕ್ ಮಾಡಿ. ಈ ಸೆಕೆಂಡ್ ಸ್ಟೆಪ್ಪು ಬರೀ ಕುಚ್ಚ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗೋದ್ರಿಂದ ಏನೂ ಕಷ್ಟ ಅನಿಸಲ್ಲ, ಬೇಗ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆಗೆ ಈ ಡಬಲ್ ಕ್ರೋಶ ಹಾಕ್ಬಿಡ್ಬೋದು ಸ್ಯಾರಿ ಫುಲ್ಲು. ನಿಮಗೆ ಗೊತ್ತು ಅಂತ ಇಷ್ಟು ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್, ಏನೂ ಬೇಜಾರು ಮಾಡ್ಕೊಳ್ಬೇಡಿ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ನಿಮಗೆ, ಕಂಟಿನ್ಯೂ ಅದು 9 ಏನಿದೆ ಅಷ್ಟು ಕ್ಲೀನಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಫುಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ, ಅದೇ ಇನ್ನೇನೂ ಇಲ್ಲ. ರಿಂಗ್ಗೆ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. 7 ಡಬಲ್ ಕ್ರೋಶ ಹಾಕ್ಕೊಂಡು 1 ಬೀಡ್ ಹಾಕ್ಕೊಂಡು ಮತ್ತು 7 ಡಬಲ್ ಕ್ರೋಶ ಹಾಕ್ಕೊಂಡು ಆ ರೌಂಡ್ ಬೀಡ್ಸ್ಗೆ 4 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಆ ಕಡೆ ಈ ಕಡೆ ರಿಂಗ್ ಆ ಕಡೆ ಈ ಕಡೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅದೇ ರೀತಿ ಕಂಟಿನ್ಯೂ ಸ್ಯಾರಿ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಡಿಫ್ರೆನ್ಸ್ ಹಾಕ್ಕೊಳ್ಬೇಡಿ. ಒಂದು ಉದ್ದ, ಒಂದು ಚಿಕ್ಕದು, ಒಂದು ಎಳೆ ಬಿಟ್ಬಿಡೋದು, ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರಲ್ಲ. ಒಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಬೇಕು. ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ ಬಂದು 2ಕ್ಕೆ ಬಂದು, ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬರಬೇಕು. 2ಕ್ಕೆ ಬಂದು 2ಕ್ಕೆ ಬಂದು, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, 4 ಚೈನ್ಸ್ ಹಾಕ್ಕೊಂಡು ಆ ಕಡೆ ರಿಂಗ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದೆ. ಒಟ್ಟು 7 ಡಬಲ್ ಕ್ರೋಶ ಮಾಡಿದ್ದಾದಮೇಲೆ 2 3 4 5 6 7 ಡಬಲ್ ಕ್ರೋಶ ಆದಮೇಲೆ ದಾರ ಮೇಲ್ ಮಾಡಬೇಕು. ಒಂದು 3 mm ಬೀಡ್ಸ್ ಹಾಕ್ಕೊಳ್ಬೇಕು. ಮತ್ತು 7 ಡಬಲ್ ಕ್ರೋಶ ಕಂಟಿನ್ಯೂ ಮಾಡಬೇಕು. ಬೀಡ್ ಲಾಕ್ ಏನು ಮಾಡಿಸ್ತಿಲ್ಲ. 1 6 ಎಳೆ ಸಮೇತನೂ ತೊಗೊಳ್ಳಿ. ಒಂದು ಎಳೆನೂ ಮಿಸ್ ಮಾಡಬೇಡಿ. 2 3 4 5 6 7 ಡಬಲ್ ಕ್ರೋಶ ಆದಮೇಲೆ ಈಗ ನೋಡಿ, ಅಲ್ಲಿ ಲಾಸ್ಟ್ ಹಾಫ್ ಡಬಲ್ ಕ್ರೋಶ ಮೇಲೆ ಹೋಗಿ ದಾರಾನ ತೊಗೊಂಡು, ಈಸಿಯಾಗಿ ಸಿಗುತ್ತೆ ನಿಮ್ಗೆ ಅಲ್ಲಿ ಗ್ಯಾಪು, ಅಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಅಲ್ಲೇ ಇಟ್ಬಿಟ್ಟು ಈಗ ನೀಡಲಿಂದ ದಾರ ಮೇಲ್ ಮಾಡಿದ್ರೆ ಅದು ಒಂದು ಲಾಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೀಗ ಅದು ಸ್ವಲ್ಪ ಸೊಟ್ಟ ಅನಿಸ್ತಾ ಇರ್ಬೋದು, ಲಾಸ್ಟ್ ಔಟ್ಪುಟ್ ಚೆನ್ನಾಗೇ ಬರುತ್ತೆ. ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈಗ ನಾನು ಕುಚ್ಚು ಹೇಗೆ ಮಾಡ್ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಫಾಲ್ದು ಕಾರ್ಡ್ ಇರುತ್ತಲ್ವಾ, ಅದನ್ನು 4 ಭಾಗ ಈ ರೀತಿ ಮಡಿಸ್ಕೊಳ್ಬೇಕಾಗತ್ತೆ. ಅಥವಾ ಫಾಲ್ದೇನೂ ಇಲ್ಲ ಅಂತಂದರೆ ಯಾವುದಾದ್ರೂ ಬುಕ್ ರಟ್ಟೆ ತೊಗೊಂಡು ಒಂದು 2 ಇಂಚ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಳ್ಳಿ. ದಪ್ಪ ರಟ್ಟಾಗಿರಬೇಕು. ಈಗ ಇದು ನಾನು ಸಿಲ್ವರ್ ಕಲರು 3 ಎಳೆ ದಾರ ಮಾಡಿಕೊಂಡು ಮಣಿನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಆ ಕಾರ್ಡ್ನ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟುದ್ದ 1 ಇಂಚ್ ಆಗೋಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಹೊಲ್ಕೊಳ್ಬೇಕು, ತೋರಿಸ್ತೀನಿ ಯಾಕೆ ಅಂತ, ನಿಮಗೆ ಗೊತ್ತಾಗಲ್ಲ. ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದು ತೊಗೊಂಡಿದ್ದೀನಲ್ವ 3 ಎಳೆ ದಾರ, ಅದನ್ನು ಇಟ್ಕೊಂಡು
ಸುತ್ಕೊಳ್ಬೇಕಾಗತ್ತೆ. ನೋಡಿ 3 ಎಳೆ ಅಥವಾ 2 ಎಳೆನೂ ನೀವು ಮಾಡ್ಕೊಳ್ಬೋದು, ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ನಾನು ಅಲ್ಲಿ ಬೀಡ್ ಹಾಕಿದ್ದೀನಲ್ವ, ಒಂದು 2 ಸಲ ಸುತ್ಕೊಂಡ್ಬಿಟ್ಟು ಈ ರೀತಿ ಬೀಡು ಮೇಲೆ ಕೆಳಗಡೆ ಒಂದು ಬೀಡು ಮೇಲೆಗಡೆ ಒಂದು ಬೀಡು, ಒಂದು ಸುತ್ಕೊಬೇಕು, ಕೆಳಗಡೆ ಒಂದು ಬೀಡ್ ಬಿಡಬೇಕು, ಮೇಲೆಗಡೆ ಒಂದು ಬೀಡ್ ಬಿಡಬೇಕು. ಒಟ್ಟು ಮೇಲೆ ಕೆಳಗಡೆ 30 ಬೀಡ್ಸ್, ಮೇಲೆಗಡೆ 15 ಕೆಳಗಡೆ 15 ಅಥವಾ ನಿಮ್ಗೆ ಮೇಲೆಗಡೆ 20 ಕೆಳಗಡೆ 20. ಸ್ವಲ್ಪ ಬೀಡ್ಸ್ ಜಾಸ್ತಿ ಕಾಣಿಸ್ಬೇಕು ಅಂದರೆ ಒಂದು 20 ಬಿಟ್ಕೊಳ್ಬೋದು. ಈಗ ನೋಡಿ ನಾನು ಒಂದು ಸಲ ಸುತ್ಕೊಂಡೆ ಕೆಳಗಡೆ ಹಾಕ್ಕೊಂಡೆ, ಇನ್ನೊಂದು ಸತಿ ಸುತ್ಕೊಂಡು ಮೇಲೆಗಡೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದೇ ಸಲ 2 ಕಡೆನೂ ಮೇಲೆ ಕಡೆ ಕೆಳಗಡೆ ಹಾಕ್ಕೊಂಡು ಬಿಟ್ಟರೆ ಸ್ವಲ್ಪ ಮೇಲೆ ಕಡೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಆ ರೀತಿನೂ ಮಾಡ್ಕೊಳ್ಬೋದು, ಅಥವಾ ನಡೆಯುತ್ತೆ, ಹಂಗೆ ಹಾಕ್ಕೊಂಡ್ರು ನಡೆಯುತ್ತೆ, ಹಿಂಗೆ ಹಾಕ್ಕೊಂಡ್ರು ನಡೆಯುತ್ತೆ. ಒಂದು ಸಲ ಮೇಲೆಗಡೆ ಹಾಕ್ಕೊಳ್ಳೋದು, ಒಂದು ಸಲ ಕೆಳಗಡೆ ಹಾಕ್ಕೊಳ್ಳೋದು, ಅಥವಾ 2 ಕಡೆನೂ ಒಂದೇ ಸಲ ಹಾಕ್ಕೊಳ್ಳೋದು. ನೀವು 4 ಎಳೆ ತೊಗೊಂತು ಅಂತಂದರೆ ಜಾಸ್ತಿ ಬೇಗ ದಪ್ಪ ಬರುತ್ತಲ್ವ ಅದು ಕುಚ್ಚು, ಅದಕ್ಕೋಸ್ಕರ ಮೇಲೆಗಡೆ ಕೆಳಗಡೆನೂ ಹಾಕ್ಕೊಳ್ಬೋದು. ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಎಳೆ ತೊಗೊಂಡಿದ್ದೀನಿ ಅಷ್ಟೇ. ಸುತ್ಕೊಳ್ತಾ ಇದ್ದೀನಿ ಮೇಲೆಗಡೆ ಕೆಳಗಡೆ, ಒಟ್ಟು 20 ಮೇಲೆಗಡೆ 20 ಬೀಟ್ಸು, ಕೆಳಗಡೆ 20 ಬೀಟ್ಸ್ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನಿಧಾನ ಸುತ್ಕೊಳ್ಬೇಕಾಗತ್ತೆ. ಆ ರಟ್ಟು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ, ಪ್ರಾಕ್ಟೀಸ್ ಮಾಡಿ, ಏನೂ ಆಗಲ್ಲ. ಪ್ರಾಕ್ಟೀಸ್ ಮಾಡೋ ಅಂಥದ್ದು ಏನಾದರೂ ಆಗಿದ್ದರೆ 20 ರೂಪೀಸ್ದು ನಿಮಗೆ ಥ್ರೆಡ್ ಸಿಗುತ್ತೆ, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. 25ದು ಸ್ಯಾರಿಗೆ ಹಾಕೋಕ್ಕೆ ಸರಿ. ಸ್ಯಾರಿಗೂ 20 ರೂಪೀಸ್ ನಡೆಯುತ್ತೆ, ಬಟ್ ಜಾಸ್ತಿ ಕ್ವಾಂಟಿಟಿ ಇರಲ್ಲ, ಅದು ಸ್ವಲ್ಪ ಬೇಗ ಖಾಲಿ ಆಗಿಬಿಡುತ್ತೆ, ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. 25 ಒಂದು ಜಾಸ್ತಿ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಒಟ್ಟು 25 ಬರೋಂಗೆ ನಾನು ಸುತ್ತಿ ಇಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಪ್ರೋಸೆಸ್ ಸ್ವಲ್ಪ ಕಷ್ಟ, ಅದು ಟೈಟ್ ಬಂದುಬಿಡುತ್ತೆ ಇದು ರಟ್ಟು. ಅದು ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಲೆಫ್ಟ್ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಬರಬೇಕು. ಪೇಷನ್ಸಿಂದ ಮಾಡಿಕೊಂಡ್ರೆ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್, ನಾನು ಹೇಳೋದಷ್ಟೇ. ಪೇಷನ್ಸು ಡೆಡಿಕೇಶನ್ ಇರಬೇಕು. ನಾನು ಮಾಡ್ತೀನಿ ಅಂತ ಛಲ ನಮಗಿರಬೇಕು, ಆವಾಗೇನೆ ಎಲ್ಲ ನಿಮಗೆ ಕರೆಕ್ಟಾಗಿ ಆಗೋದು. ಈ ರೀತಿ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಆ ಕಡೆ 30 ಈ ಕಡೆ 30 ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಕುಚ್ಚು ದಪ್ಪ ಮಾಡಿಕೊಂಡ್ರೆ. ನಾನಿಲ್ಲಿ ಮೇಲೆಗಡೆ 30 ಬೀಡ್ಸು, ಕೆಳಗಡೆ 30 ಬೀಡ್ಸ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡಿದ್ದಾದ್ಮೇಲೆ ಕೆಳಗೆ ಎಳ್ಕೊಳ್ಬೇಕಾಗುತ್ತೆ. ಕೆಳಗಡೆ ಇರೋದೆಲ್ಲ ಕೆಳಗಡೆ ಕ್ಲೀನಾಗಿ ಎಳ್ಕೊಳ್ಳಿ, ಮೇಲೆಗಡೆ ಇರೋದೆಲ್ಲ ಮೇಲೆಗಡೆ ಕ್ಲೀನಾಗಿ ಎಳ್ಕೊಳ್ಳಿ. ಈಗ ನಾನು ಕಾಟನ್ ದಾರ ತೊಗೊಳ್ತಾ ಇದ್ದೀನಿ. ಸೇಮ್ ಸಿಲ್ವರ್ ಕಲರ್ ಕಾಟನ್ ದಾರ ತೊಗೊಳ್ತಾ ಇದ್ದೀನಿ. 2 ಎಳೆ ದಾರ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಗಂಟು ಹಾಕಿ ಇಟ್ಕೊಳ್ಬೇಕಾಗತ್ತೆ. ಈಗ ಮಧ್ಯ ಏನಕ್ಕೆ ಕಟ್ ಮಾಡಿದೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಿಂದೆಗಡೆಯಿಂದ ಆ ದಾರಾನ ಇಟ್ಕೊಳ್ಬೇಕಾಗತ್ತೆ. ಈಗ ಮಧ್ಯ ಅಲ್ಲಿ ಗ್ಯಾಪ್ ಇದೆಯಲ್ವಾ, ಅಲ್ಲೋಗಿ ನೀಡಲ್ ಹಾಕಬೇಕು. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೀಡಲ್ ಹಾಕಿ ದಾರಾನ ಎಳ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ 2 ಎಳೆ ಇರುತ್ತಲ್ವಾ, ನೋಡಿ ನಿಮಗೆ ತೋರಿಸ್ತೀನಿ. 2 ಎಳೆ ಇರುತ್ತಲ್ವಾ, 1 ಎಳೆಗೆ ಹಿಂಗೆ ಒಳಗೆ ಹಾಕ್ಕೊಳ್ಬೇಕು ಸೂಜಿನ. ಅದು ಒಂದು ಲಾಕ್ ಆಗುತ್ತೆ ನಿಮಗೆ. ಹಿಂಗೆ ಎಳ್ಕೊಳ್ಳಿ, ಹಿಂದೆಗಡೆ ಅದು 3 ಎಳೆದನ್ನ ಹಿಡ್ಕೊಂಡು ಈ ರೀತಿ ಎಳ್ಕೊಳ್ಳಿ. ಅದು ಟೈಟ್ ಆಗುತ್ತೆ, ಲಾಕ್ ಆಗುತ್ತೆ ನಿಮಗೆ. ಈಗ ಆ ಕುಚ್ಚನ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಕೆಳಗವರೆಗೂ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಅದು ಎಳ್ಕೊಂಡು ಬಿಡುತ್ತೆ ಕುಚ್ಚು, ಆಮೇಲೆ ಕೆಟ್ಟೋಗುತ್ತೆ. ನಿಧಾನಕ್ಕೆ ಪೇಷನ್ಸಿಂದ ಎಳ್ಕೊಳ್ಳಿ. ನೋಡಿ ಆ ಕಡೆನೂ ಒಂದೇ ಸಮ ಎಳ್ಕೊಳ್ಬೇಕು, ಈ ಕಡೆನೂ ಒಂದೇ ಸಮ ಎಳ್ಕೊಳ್ಬೇಕು. ಈ ಲಾಕ್ ಮಾಡಿರೋದನ್ನ ಟೈಟಾಗಿ ಇಟ್ಕೊಂಡಿರಿ, ಇಲ್ಲಾಂದರೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಅದು ಕುಚ್ಚೆ ಕೆಟ್ಟೋಗ್ಬಿಡುತ್ತೆ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ ಇದು 3 ಎಳೆ ಮಾಡ್ಕೊಂಡು ಅಥವಾ 4 ಎಳೆ ಮಾಡ್ಕೊಂಡಿದ್ದೀವಲ್ಲ, ಅದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಧ್ಯ ಕ್ಲೀನಾಗೆ
ಬೀಡ್ಸು ಹಿಂದೆ ಹೋಗೋ ಚಾನ್ಸಸ್ ಇರುತ್ತೆ, ಮುಂದಕ್ಕೆ ಬರೋಂಗೆ ಮಾಡ್ಕೊಬೇಕು. ಆ ಕಡೆನೂ ಮುಂದೆ ಬರಬೇಕು, ಈ ಕಡೆನೂ ಮುಂದೆ ಬರಬೇಕು, ಅದು ಮಧ್ಯ ಬರಬೇಕು. ಮಧ್ಯಕ್ಕೆ ಲಾಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದೇ ಸಮ ಬರೋ ರೀತಿ ಈ ರೀತಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದು ಮಧ್ಯ ಕರೆಕ್ಟಾಗಿ ಬರಲಿಲ್ಲ, ಸ್ವಲ್ಪ ಎಳ್ಕೊಂಡ್ಬಿಟ್ಟು ಒಂದೇ ಸಮ ಆ ಕಡೆನೂ ಕುಚ್ಚು ಈ ಕಡೆ ಕುಚ್ಚು ಒಂದೇ ಸಮ ಲಾಸ್ಟಲ್ಲಿ ಬರೋ ಹಂಗೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಯಾವುದೇ ರೀತಿ ಕಟ್ ಮಾಡಲ್ವಲ್ಲ, ಅದಕ್ಕೋಸ್ಕರ ಲೆವೆಲಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಲೆವೆಲಾಗಿ ಮಾಡಿಕೊಂಡು ಈ ರೀತಿ ಟೈಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ 2-3 ಸಲ ದಾರನ ಸುತ್ತಕೊಂಡು 2-3 ಸಲ ಈ ರೀತಿ ಹೂವು ಕಟ್ಟೋ ರೀತಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಗಂಟು ಹಾಕಿದ್ದಾದಮೇಲೆ ದಾರನ ಕಟ್ ಮಾಡ್ಕೊಳ್ಳಿ. ಟೈಟಾಗಿ ಎಳ್ಕೊಳ್ಬೇಕು, ಬಿಚ್ಕೊಳೋ ಚಾನ್ಸಸ್ ಇರುತ್ತೆ. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬಿಟ್ಕೊಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಟೈಟಾಗಿ ಎಳ್ಕೊಳ್ಳಿ. ಈಗ ಅದನ್ನು ಕಾಟನ್ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಇರೋದು, ಅದು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ಯಾರಿಗೆ ಎಷ್ಟು ಗ್ಯಾಪ್ ಬಿಟ್ಟಿರುತ್ತೋ ಅದು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ನನಗೆ ಇಲ್ಲಿ 4 ಇಡಿಸ್ತು. ಈಗ ಇದು 1.5 ಇಂಚಷ್ಟು ಅಥವಾ 1 ಇಂಚಷ್ಟು 1.5 ಮಾಡ್ಕೊಳ್ಳಿ, ಆಮೇಲೆ ಟ್ರಿಮ್ ಮಾಡ್ಕೊಳ್ಬೋದು ನೀವು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ ಗೋಲ್ಡ್ ಕಲರು. ಒಟ್ಟು ಇಲ್ಲಿ 200 ಸ್ಟ್ಯಾಂಡ್ಸ್ ತೊಗೊತಾ ಇದ್ದೀನಿ. ಆ ಕುಚ್ಚು ಅಷ್ಟು ದಪ್ಪ ಇರೋದಕ್ಕೆ ಮೇಲೆಗಡೆ ಕವರ್ ಮಾಡೋದಕ್ಕೆ ಗೋಲ್ಡನ್ನು ಒಂದು 200 ಸ್ಟ್ಯಾಂಡ್ಸ್ ತೊಗೊತಾ ಇದ್ದೀನಿ. ನೋಡಿ, 200 ಸ್ಟ್ಯಾಂಡ್ಸ್ ಸುತ್ಕೊಳ್ಬೇಕಾಗತ್ತೆ. ನಿಮಗೆ ಲೆಕ್ಕ ಇಟ್ಕೊಂಡು ಸುತ್ಕೊಳ್ಳಿ. ಈಗ ನೋಡಿ, ಈಗ ಸುತ್ತಿದ್ದಾದ್ಮೇಲೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ದಪ್ಪ ಆದರೂ ಚೆನ್ನಾಗಿರಲ್ಲ, ಜಾಸ್ತಿ ತೆಳುವಾದರೂ ಚೆನ್ನಾಗಿರಲ್ಲ. ಸಿಲ್ವರ್ ಕಲರ್ ಎಷ್ಟು ದಪ್ಪ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸೇಮ್ ಕಾಟನ್ ದಾರ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ಈಗ ಸೇಮ್ 2 ಎಳೆ ದಾರ 2 ಎಳೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಹಿಂದೆ ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು. ಈಗೇನಿಲ್ಲ, ಈ ಕುಚ್ಚು ಕೆಳಗಡೆ ಒಂದೇ ಮೇಲೆಗಡೆನೇ ಮಾತ್ರ ಹೋಗಿ ದಾರನ ತೊಗೊಂಡು ಬಂದು, ಇದು ಯಾವುದೇ ರೀತಿ ಕಟ್ ಮಾಡಿಲ್ವಲ್ಲ, ಮಧ್ಯಕ್ಕೆ ಏನು ಮಾಡ್ಕೊಳ್ಳೋಷ್ಟಿಲ್ಲ, ಮೇಲೆಗಡೆ ಪಾರ್ಟಿಂದನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಕೊಂಡ್ಬಿಟ್ಟು 2 ಮಧ್ಯ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಈಸಿಯಾಗಿ ಮೇಲೆಗಡೆಯಿಂದನೇ ಲಾಕ್ ಮಾಡ್ಕೊಳ್ತಾ ಇರೋದು. ನಮಗೆ ಇದನ್ನು 2 ಭಾಗ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ನಾನು, 2 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದಾರನ ಎಳ್ಕೊಳ್ತಾ ಇದ್ದೀನಿ ಆ ರಟ್ಟಿಂದ. ಈಗ ಅದನ್ನು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಅದು 6 ಎಳೆ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಟೈಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಆ ಟೈಟಾಗಿ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕುಚ್ಚು ಆ ಕಡೆ ಈ ಕಡೆ ನಾವು ಸುತ್ತ ಹಾಕೊಳೋದ್ರಿಂದ ಈ ರೀತಿ ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ಅದು ಹಿಂದೆಗಡೆನೂ ಕ್ಲೋಸ್ ಆಗಿರುತ್ತಲ್ವ, ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಗಂಟು ಹಾಕ್ಕೊಳ್ಳೋದು, ಆ ರೀತಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಮಧ್ಯ ಹಿಂಗಿಟ್ಟು ನೋಡಿ, ಈ ರೀತಿ ಮಧ್ಯ ಇಟ್ಟು ಸುತ್ತ ಬರೋ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೇಲೆಗಡೆ ಫುಲ್ಲು ಕವರ್ ಆಗಬೇಕು, ಆ ಸಿಲ್ವರ್ ಕಲರು ಫುಲ್ಲು ಕವರ್ ಆಗಬೇಕು. ಮೇಲೆಗಡೆ ಗೋಲ್ಡ್ ಮಾತ್ರ ಕಾಣಿಸ್ಬೇಕು. ಸ್ವಲ್ಪ ಉದ್ದನೆ ಮಾಡ್ಕೊಂಡಿದ್ರೆ ಆಮೇಲೆ ಟ್ರಿಮ್ ಮಾಡ್ಕೊಳ್ಬೋದು. ಈಗ ಸ್ಟಾರ್ಟಿಂಗಲ್ಲಿ ಸಿಲ್ವರಾಗಿ ತೋರಿಸಿದ್ನಲ್ಲ ಗಂಟು ಹಾಕೋದು, ಅದೇ ರೀತಿ 3-4 ಸತಿ ಸುತ್ಕೊಂಡ್ಬಿಟ್ಟು ಹೂವು ಕಟ್ಟೋ ಥರ ಗಂಟು ಹಾಕ್ಕೊಳ್ಬೇಕಾಗತ್ತೆ. ಅದನ್ನು 1-2-3 ಸಲ ಅಥವಾ 4-5 ಸಲ ಸುತ್ಕೊಳ್ಳಿ. ಆಮೇಲೆ ಗಮ್ ಹಾಕ್ತೀವಿ, ಏನು ಬಿಟ್ಕೊಳ್ಳಲ್ಲ ಅದು. ಈಗ ಸ್ವಲ್ಪ ಟೈಟಾಗೆ ಎಳ್ಕೊಳ್ಬೇಕಾಗತ್ತೆ. ಈಗ 1-2 ಸಲ ಲಾಕ್ ಮಾಡಿದಾದ್ಮೇಲೆ ಅಲ್ಲೇನಾದರೂ ಗ್ಯಾಪ್ ಕಾಣಿಸ್ತು ಅಂದರೆ ಸ್ವಲ್ಪ ಈಗಲೇ ಎಳ್ಕೊಂಡ್ಬಿಡಿ. ಆಮೇಲೆ ಟೈಟ್ ಆದಮೇಲೆ ಎಳ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ನಾನು ಟೈಟಾಗಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಸಲನೇ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕಟ್ ಮಾಡ್ಕೊಳ್ಳೋಣ ದಾರನ. ಈಗ ಇದನ್ನು ಲೆವೆಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮುಂದೆಗಡೆ ಇದನ್ನು ನೋಡಿ, ಅದು ಗೋಲ್ಡ್ ಮಾತ್ರ ಇಟ್ಕೊಳ್ಬೇಕಾಗತ್ತೆ. ನೀವು ಸಿಲ್ವರ್ ಕಟ್ ಮಾಡಿದ್ರೆ ಬೀಡ್ಸ್ ಎಲ್ಲ ಕಿತ್ತೋಗ್ಬಿಡುತ್ತೆ. ಗೋಲ್ಡ್ ಮಾತ್ರ ಇಟ್ಕೊಂಡು ಆ ಸಿಲ್ವರ್ ಮೇಲೆಗಡೆ, ಸಿಲ್ವರ್ ಬೀಡ್ಸ್ ಇದೆಯಲ್ವಾ, ಬೀಡ್ಸ್ ಮೇಲೆಗಡೆ ಬರೋ ಹಂಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ, ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಸಮ ಬರಬೇಕು, 2 ಆ ಕಡೆ ಈ ಕಡೆ 2 ಒಂದೇ ಸಮ ಬರಬೇಕು. ಸುತ್ತ ಹಾಕ್ಕೊಳ್ತೀನಿ, ಅದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, 1 ಎಳೆನೂ ಬರಬಾರ್ದು, ಅದು ಸಿಲ್ವರು. 1 ಎಳೆ ಬಂದ್ರೂ ನಿಮಗೆ ಕುಚ್ಚು ಬೀಡ್ಸು ಕಟ್ಟಾಗೋ ಚಾನ್ಸಸ್ ಇರುತ್ತೆ, ನೀವು ಬೀಡ್ಸ್ ಬಿದ್ದೋಗುತ್ತೆ.
ನೋಡಿ ಈ ರೀತಿ ಟ್ರಿಮ್ ಮಾಡಿಕೊಂಡು, ಇದು ಉದ್ದ ಅನ್ನಿಸ್ತು ನನಗೆ, ಇನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೀನಿ. ಅಷ್ಟು ಮಾತ್ರ ಗೋಲ್ಡ್ ತೊಗೊಂಡು, ಇದು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ನಿಮಗೆ, ಪೇಷನ್ಸಿಂದ ಕಟ್ ಮಾಡ್ಕೊಳ್ಳಿ. ನೋಡಿ ಅದು ಬೀಡ್ ಮೇಲೆಗಡೆ ಆದರೆ ಸಾಕು. ನಮಗೆ ಕೆಳಗಡೆ ಸಿಲ್ವರು ಕಾಣಿಸ್ಬೇಕು, ಮೇಲೆಗಡೆ ಗೋಲ್ಡು ಕಾಣಿಸ್ಬೇಕು, ಆ ರೀತಿ ಕುಚ್ ಮಾಡ್ಕೊಳ್ತಾ ಇರೋದ್ರಿಂದ ಅದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಗೋಲ್ಡ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಅದು ಸ್ವಲ್ಪ ಉದ್ದ ಅನ್ಸಿದ್ರೆ ನಿಮಗೆ ಗೋಲ್ಡ್ ಮಾತ್ರನೇ ಸಿಗುವಂಗೆ ಕಟ್ ಮಾಡ್ಕೊಳ್ಳಿ. ಸಿಲ್ವರ್ ಕಟ್ ಮಾಡ್ಕೊಳ್ಬೇಡಿ, ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಒಂದೊಂದು ಎಲ್ಲ ಸ್ವಲ್ಪ ಉದ್ದ ಅನಿಸುತ್ತೆ, ಅದನ್ನು ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ ನೀವು. ನೋಡಿ ಎಷ್ಟು ಕ್ಲೀನಾಗಿ ಮಾಡ್ತಾ ಇದ್ದೀನಿ ನಾನು, ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಸೈಡು ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಅದೇ ರೀತಿ ಒಂದೇ ಸಮ ಬರೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಗೋಲ್ಡು ಜಾಸ್ತಿ ಉದ್ದನೂ ಇರಬಾರ್ದು, ಜಾಸ್ತಿ ಚಿಕ್ಕದು ಇರಬಾರ್ದು, ಮೀಡಿಯಂ ಸೈಜಲ್ಲಿದ್ದರೆ ಸಾಕು. ನೋಡಿ ಈ ರೀತಿ ನಾನು ಎಲ್ಲಾನು ಇವಾಗ ಈ ಸ್ವಲ್ಪ ಈ ಕಡೆ ಎಳ್ಕೊಂಡ್ರೆ ಸುತ್ತ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸಿತ್ತು, ಮುದ್ದಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ 4 ಹಿಡ್ದಿದೆ, 4 ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ದಪ್ಪಗೆ, ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಈಗ ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಮಧ್ಯ ಅಲ್ಲಿ ಒಂದೇ ಒಂದು ಡ್ರಾಪು ಗಮ್ ಇಟ್ಬಿಟ್ಟು ಅದು 2 ಮಧ್ಯ ಕುಚ್ಚನ್ನ ಇಟ್ಟಿದ್ದೀನಿ, ಗಮ್ಮಾಗಿ ಪೇಸ್ಟ್ ಮಾಡಿದ್ದೀನಿ. ಆದ್ರೂ ಅದನ್ನು ಹೊಲ್ಕೊಳ್ಬೇಕಾಗತ್ತೆ. ಹೇಗೆ ಅಂತ ತೋರಿಸ್ತೀನಿ. ನೋಡಿ 2 ಮಧ್ಯ, ಇದು 2 ಮಧ್ಯ ಈ ರೀತಿ ಇಟ್ಕೊಂಡು ಇಲ್ಲಿ ಮಧ್ಯ ಬರುತ್ತಲ್ವಾ ಮಾರ್ಕು, ಅಲ್ಲಿ ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ಮಧ್ಯ ಬಂದ್ರೇ ಚೆನ್ನಾಗಿರೋದು, ಆ ಕಡೆ ಈ ಕಡೆ ಒಂದೇ ಸಮ ಗ್ಯಾಪ್ ಬಿಡಬೇಕಾಗತ್ತೆ. ಈಗ 4 ಎಳೆ ದಾರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 4 ಎಳೆ ನೀಡಲ್ಗೆ ಹಾಕ್ಕೊಂಡ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಎರಡು ಹಾಕೊಂಡ್ರೆ 4 ಎಳೆ ಆಗುತ್ತೆ. ಇದನ್ನ ಲಾಸ್ಟಲ್ಲಿ ಸ್ವಲ್ಪ ದಪ್ಪಗೆ ಗಂಟು ಹಾಕೊಂಡು ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ದಪ್ಪ ಗಂಟು ಮಾಡ್ಕೊಳ್ಳಿ. ಈಗ ಇದನ್ನ ನೀಡಲ್ನ ಈ ಸೈಡ್ ರೈಟ್ ಸೈಡಿಂದ ನೋಡಿ ಹಿಂದೆಗಡೆ ಹಾಸಿ ರೈಟ್ ಸೈಡಿಂದ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು ಈ ಕಡೆ ಬಂದು ಈ ಕಡೆನೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಿಂದೆಗಡೆ ಹಾಸಿ ರೈಟ್ ಸೈಡಿಂದ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಈ ಲೆಫ್ಟ್ ಸೈಡ್ಗೆ ದಾರನ ನೀಡಲ್ ಹಾಕಿ ಎಳ್ಕೊಳ್ತಾ ಇದ್ದೀನಿ. ಒಂದು 2-3 ಸಲ ಅದೇ ರೀತಿ ಮಾಡಿಕೊಂಡು ಮೇಲೆಗಡೆ ಅದು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ, ಅದು ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು 2-3 ಸಲ ಗಂಟು ಹಾಕ್ಕೊಂಡು ಹಿಂದೆಗಡೆ ಸೂಜಿನ ಒಂಚೂರು ಹಿಂಗೆ ಹಾಕಿ, ಎಮ್ಮಿಂಗ್ ಮಾಡೋಕ್ಕೆ ಬಂದರೆ ಈಸಿ ಅನಿಸುತ್ತೆ ನಿಮಗೆ, ಒಂಚೂರು ಹಾಕಿ ಈ ರೈಟ್ ಸೈಡ್ ಇರೋದು ದಾರನ 2-3 ಸಲ ಸುತ್ತಬಿಟ್ಟು ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ದಾರನ ಮೇಲೆ ಕೇಳ್ಕೊಂಡು ಒಂದು ಗಂಟು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಲ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸಲ ಚಿಕ್ಕದಾಗಿ ಎಳ್ಕೊಂಡು 2-3 ಸಲ ದಾರ ಸುತ್ತಕೊಂಡು ಗಂಟು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಅದು ಟೈಟಾಗಿ ಸೆಕ್ಯೂರ್ ಆಗಿದೆ. ಈಗ ಒಂಚೂರು ದಾರ ಬಿಟ್ಬಿಟ್ಟು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ನೀವು ಬಿಟ್ಕೊಳ್ದೇ ಇರೋಂಗೆ ನೋಡಿ ಕಿತ್ಕೊಂಬರಲ್ಲ. ಅದೇ ರೀತಿ ನಾನು 4 ಗಂಟಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಗಮ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಾದ್ರೆ 3mm ಬೀಡ್ಸ್ ಯೂಸ್ ಮಾಡ್ಬೋದು. ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಾಲ್ ಚೈನ್ ಸಿಗುತ್ತೆ ಫ್ರೆಂಡ್ಸ್, ನೀವು ದಪ್ಪ ನೋಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಈ ರೀತಿ ನೀವು ಅಳತೆ ತೆಕ್ಕೊಳ್ಬೇಕಾಗತ್ತೆ. ನೋಡಿ ನಾನು ಈ ರೀತಿ ಇಟ್ಕೊಂಡು
ನೋಡಿ ಅಳತೆ ತೊಗೊಂಡು ಆ ಚೈನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಅಳತೆ ತೊಗೊಂಡು ಮಾಡ್ಕೊಳ್ಬೇಕಾಗತ್ತೆ. ಒಂದು 4-5 ಒಂದು ಸಮ ತೊಗೊಂಡಿದ್ದೀನಿ, ಮೇಲೆಗಡೆ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಈ ರೀತಿ ಗಮ್ನ ಹಾಕೊಳ್ತಾ ಇದ್ದೀನಿ ನಾನು ಸುತ್ತ. ಅದೇನು ನಿಮಗೆ ಕಾಣಿಸಲ್ಲ, ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ಈಗ ದೊಡ್ಡದ್ರಿಂದ ಚಿಕ್ಕವರೆಗೂ ಇದನ್ನು ಸುತ್ತಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ, ಪೇಸ್ಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಿಮಗಿದು ಬೇಡ ಅಂತಂದರೆ 3mm ಬೀಡ್ಸ್ನ ಹೊಲ್ಕೊಳ್ಬೋದು. ಅದು ಸ್ವಲ್ಪ ಕಷ್ಟ ಇದೆ, ಜಾಸ್ತಿ ಟೈಮ್ ಹಿಡಿಯುತ್ತೆ, ಅದು ಬೇರೆ ಮಾಡ್ಕೊಳೋದು ಕಷ್ಟ ಅನಿಸಿದ್ರೆ ಈ ರೀತಿ ಬಾಲ್ ಚೈನ್ನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಫುಲ್ಲು ಕವರ್ ಆಗೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಡಿಸೈನು ಅಂತ. ಇದು ಒಣಗದ ಮೇಲೆ ನಿಮಗೇನು ಟ್ರಾನ್ಸ್ಪರೆಂಟ್ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದೆ, ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಪರವಾಗಿಲ್ಲ, ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ನಾನಿಲ್ಲಿ 8 ಅಥವಾ 9, 10 ಒಳಗಡೆ ಹಾಕಿದ್ದೀನಿ ಆ ರಿಂಗ್ನ. ನೀವು ನೋಡಿಕೊಂಡು ಮಾಡ್ಕೊಳ್ಬೋದಾಗತ್ತೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.